ಸ್ನೇಹಿತರೆ, ಈ ವಾರ್ತೆಯ ಮೊದಲನೇ ಸಂಚಿಕೆಗೆ ಸ್ವಾಗತ. ಹಾಗೆಯೇ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮೊದಲನೇ ವಾರ್ತೆ ಬಂದು ಏತರ್ ಕಂಪ್ನಿಯಿಂದ. ಏತರ್ ಕಂಪ್ನಿಯವರು ತಮ್ಮ ಸ್ಕೂಟರ್ಗಳಲ್ಲಿ ಕನ್ನಡ ಭಾಷೆನ ಆಡ್ ಮಾಡಿದ್ದಾರೆ. ನಿಮ್ಮ ಹತ್ರ ಏನಾದರೂ ಏತರ್ ಸ್ಕೂಟರ್ ಇದ್ರೆ ಈಗಲೇನೆ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಕನ್ನಡ ಭಾಷೆನ ಬಳಸಬಹುದಾಗಿರುತ್ತೆ. ಈ ವಿಷಯವಾಗಿ ರಮೇಶ್ ಅರವಿಂದ್ ಅವ್ರ ಕೈಲಿ ಪ್ರಚಾರ ಕೂಡ ಮಾಡಿಸಿದ್ದಾರೆ. ನಿಮ್ಮ ಹತ್ರ ಏನಾದರೂ ಏತರ್ ಸ್ಕೂಟರ್ ಇದ್ರೆ ಈಗಲೇನೆ ಕನ್ನಡ ಭಾಷೆನ ಎನೇಬಲ್ ಮಾಡ್ಕೊಳ್ಳಿ. ಎರಡನೇ ವಾರ್ತೆ ಬಂದು ಓಲಾ ಕಂಪ್ನಿ ಕಡೆಯಿಂದ. ಓಲಾ ಕಂಪ್ನಿಯ ಲೈಸೆನ್ಸ್ ನ ಗೋವಾ ಸರ್ಕಾರ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಿದೆ. ಇದರಿಂದ ಓಲಾ ಕಂಪ್ನಿಯವರು ಗೋವಾದಲ್ಲಿ ಗಾಡಿಗಳನ್ನ ಮಾರಾಟ ಮಾಡಕ್ಕಾಗಲ್ಲ. ಕಾರಣ ಏನಪ್ಪಾ ಅಂದ್ರೆ, ಗೋವಾದಲ್ಲಿ ಓಲಾದವರು ಸರಿಯಾಗಿ ಸರ್ವಿಸ್ ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲಿರುವಂತ ಜನ ಸಂಘಟನೆ ಮಾಡಿಕೊಂಡು ಕಳೆದ 6 ತಿಂಗಳಿಂದ ಪ್ರತಿಭಟನೆ ಮಾಡ್ತಿದ್ರು. ಇದರಿಂದ ಎಚ್ಚೆತ್ತ ಗೋವಾ ಸರ್ಕಾರ ಈಗ ತಾತ್ಕಾಲಿಕವಾಗಿ ಓಲಾ ಲೈಸೆನ್ಸ್ ನ ಸಸ್ಪೆಂಡ್ ಮಾಡಿದೆ. ಬರೀ ತಾತ್ಕಾಲಿಕವಾಗಲ್ಲ, ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ರೆ ಒಳ್ಳೇದು. ಮೂರನೇ ನ್ಯೂಸ್ ಕೂಡ ಓಲಾ ಕಂಪ್ನಿ ಕಡೆಯಿಂದಾನೆ. ಯಾವಾಗ ಸರ್ವಿಸ್ ಇಶ್ಯೂ ಜಾಸ್ತಿ ಆಗ್ತಿದೆ ಅಂತ ಅನಿಸ್ತೋ, ಓಲಾ ಕಂಪ್ನಿ ಏನ್ ಮಾಡಿದೆ, ತನ್ನ ಪಾರ್ಟ್ಸ್ಗಳನ್ನ ಆನ್ಲೈನಲ್ಲಿ ಸೇಲ್ ಮಾಡ್ತಿದೆ. ಉದಾಹರಣೆಗೆ ಬೆಲ್ಟ್ ಇರ್ಬೋದು, ಬ್ರೇಕ್ ಪ್ಯಾಡ್ಗಳಿರ್ಬೋದು, ಬುಷ್ ಇರ್ಬೋದು, ಇವೆಲ್ಲವನ್ನು ಕೂಡ ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ನಿಮ್ಮ ಮನೆ ಹತ್ರ ಇರುವಂಥ ಯಾರಾದರೂ ಲೋಕಲ್ ಮೆಕ್ಯಾನಿಕ್ ಹತ್ರ ರಿಪೇರಿ ಮಾಡಿಸ್ಕೋಬೋದು ಅಂತೇಳಿ ಇತ್ತೀಚೆಗೆ ಓಲಾ ಕಂಪ್ನಿ ಆನ್ಲೈನಲ್ಲಿ ತನ್ನ ಪಾರ್ಟ್ಸ್ಗಳನ್ನ ಸೇಲ್ಗಿಟ್ಟಿದೆ. ಬರೀ ಪಾರ್ಟ್ಸ್ಗಳಷ್ಟಲ್ಲ, ಓಲಾ ಕಂಪ್ನಿನೇ ಆನ್ಲೈನಲ್ಲಿ ಸೇಲ್ ಮಾಡಿದ್ರೆ ಒಳ್ಳೆಯದು. ಅಟ್ಲೀಸ್ಟ್ ಜನ ಆದರೂ ನೆಮ್ಮದಿಯಿಂದ ಇರ್ತಾರೇನೋ. ನಾಲ್ಕನೇ ವಾರ್ತೆ ಕೂಡ ಓಲಾ ಕಂಪ್ನಿ ಕಡೆಯಿಂದನೇ. ಇತ್ತೀಚೆಗೆ ಓಲಾ ಕಂಪ್ನಿಯ ಭಾರತ್ ಸೆಲ್ಗೆ ಗೌರ್ಮೆಂಟಿಂದ ಅಪ್ರೂವಲ್ ಸಿಕ್ಕಿದೆ. ಮುಂದೆ ಕೆಲವೇ ತಿಂಗಳುಗಳಲ್ಲಿ ಓಲಾ ಕಂಪ್ನಿಯ ಗಾಡಿಗಳಲ್ಲಿ ಭಾರತ್ ಸೆಲ್ನ ನೋಡ್ಬೋದು. ಈಗಿರೋ ಸೆಲ್ಲಲ್ಲೇ ಈ ರೇಂಜಿಗೆ ಬೆಂಕಿ ಎತ್ಕೊತಾ ಇದೆ. ಇನ್ನು ಭಾರತ್ ಸೆಲ್ ಬಂದ್ಮೇಲೆ ಎಲ್ಲೆಲ್ಲಿ ಬೆಂಕಿ ಎತ್ಕೊಳ್ತೋ ಕಾದ್ ನೋಡೋಣ. ಐದನೇ ವಾರ್ತೆ ಬಂದು ಅಕ್ಟೋಬರ್ ತಿಂಗಳ ಎಲೆಕ್ಟ್ರಿಕ್ ಗಾಡಿಗಳ ಸೇಲ್ ರಿಪೋರ್ಟ್ ಬಂದಿದೆ. ಅತಿ ಹೆಚ್ಚು ಗಾಡಿ ಮಾರಾಟ ಮಾಡಿರೋದ್ರಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಬಜಾಜ್ ಇದೆ, 2ನೇ ಪ್ಲೇಸ್ ಅಲ್ಲಿ TVS ಇದೆ, 3ನೇ ಪ್ಲೇಸ್ ಅಲ್ಲಿ ಏತರ್ ಇದೆ, 4ನೇ ಪ್ಲೇಸ್ ಅಲ್ಲಿ ಓಲಾ ಇದೆ, 5ನೇ ಪ್ಲೇಸ್ ಅಲ್ಲಿ ಹೀರೋ ವಿಡಾ ಇದೆ. ನನ್ನ ಪ್ರಕಾರ ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಹೀರೋ ವಿಡಾ ಕಂಪ್ನಿ ಓಲಾ ಕಂಪ್ನಿನ ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಬರ್ಬೋದು. ಯಾಕಂದ್ರೆ ಇತ್ತೀಚೆಗೆ ಹೀರೋ ವಿಡಾದ ಗಾಡಿಗಳು ಅತಿ ಹೆಚ್ಚು ಸೇಲ್ ಆಗ್ತಾ ಇದೆ. ತಿಂಗಳಿಗೆ ಹತ್ತತ್ರ ಒಂದು 15,000 ಗಾಡಿಗಳು ಹೀರೋ ವಿಡಾದಿಂದ ಸೇಲ್ ಆಗ್ತಾ ಇದೆ. ಸೊ ಒಂದು ಟೈಮಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದ್ದಂತ ಓಲಾ ಈಗ ನಂಬರ್ 4ರಿಂದ 5ನೇ ಸ್ಥಾನಕ್ಕೆ ಕುಸಿಯೋ ಸಾಧ್ಯತೆ ಇದೆ. 6ನೇ ವಾರ್ತೆ ನೋಡೋದಾದ್ರೆ, ಮುಂದಿನ ವರ್ಷ ಭಾರತದಲ್ಲಿ ಕನಿಷ್ಠ ಅಂದ್ರೆ 5ರಿಂದ 6 ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಲಾಂಚ್ ಆಗ್ಬೋದು. ಅದರಲ್ಲಿ ಮುಖ್ಯವಾಗಿ ಬಜಾಜ್ ಚೇತಕ್ನ ಹೊಸ ವರ್ಷನ್ನು, ಅದ್ರ ಜೊತೆಗೆ TVS ಅವರ M1 ಎಲೆಕ್ಟ್ರಿಕ್ ಸ್ಕೂಟರ್, ಅದಾದ್ಮೇಲೆ ಹೀರೋ ಕಂಪ್ನಿಯವರು ಹೊಸ ಬೈಕ್ನ ಲಾಂಚ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಅದ್ರ ಹೆಸರನ್ನು ಅವರು ಈಗ XVZ ಅಂತ ಇಟ್ಟಿದ್ದಾರೆ. ಹೀರೋ ಕಂಪ್ನಿಯವರು ಕೂಡ ಹೊಸ ಎಲೆಕ್ಟ್ರಿಕ್ ಬೈಕ್ನ ಲಾಂಚ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅದ್ರ ಜೊತೆಗೆ ಸುಜುಕಿ ಕಂಪ್ನಿಯವರು ಇತ್ತೀಚೆಗೆ ಹೇಳಿದ್ರು, ನಾವು ESS ಅಂತ ಗಾಡಿನ ಲಾಂಚ್ ಮಾಡ್ತೀವಿ ಅಂತ ಹೇಳಿ. ಅದ್ರ ಜೊತೆಗೆ ಅವರು ಅಸೆಸ್ನ CNG ವೇರಿಯಂಟ್ ಅಲ್ಲಿ ಕೂಡ ಲಾಂಚ್ ಮಾಡಕ್ಕೆ ರೆಡಿ ಇದೀನಿ ಅಂತ ಹೇಳಿ ಇತ್ತೀಚೆಗೆ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮಹೇಂದ್ರದವರು ಹೊಸದಾಗಿ XUV EV ಅಂತ ಹೇಳಿ 7 ಸೀಟರ್ ಕಾರ್ನ ಕೂಡ ಲಾಂಚ್ ಮಾಡಕ್ಕೆ ರೆಡಿ ಇದ್ದಾರೆ. ಸೊ ಇದರಿಂದ ಮುಂದಿನ ವರ್ಷ ಕನಿಷ್ಠ ಅಂದ್ರೆ ಒಂದು 5ರಿಂದ 6 ಸ್ಕೂಟರು, 1-2 ಬೈಕು, 1-4 ಕಾರ್ಗಳು ಎಲೆಕ್ಟ್ರಿಕ್ ವೇರಿಯಂಟ್ ಅಲ್ಲಿ ಲಾಂಚ್ ಆಗುವಂತ ಸಾಧ್ಯತೆಗಳಿದೆ. ಹಾಗೆಯೇ ನೀವು ಯಾವ ಗಾಡಿಗೆ ಕಾಯ್ತಾ ಇದ್ದೀರಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಾರ್ತೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಅಷ್ಟೇ.